ಅವಾಹಕಗಳು ಇನ್ಸುಲೇಟರ್ಸ್ ಎಂದು ನಾವು ಯಾವುದಕ್ಕೆ ಕರೆಯುತ್ತೇವೆ? ಇನ್ಸುಲೇಟರ್ಸ್. ನೋಡಿ, ಅವಾಹಕಗಳು ಎಂದು ನಾವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ನಾವು ಅವಾಹಕಗಳು ಅಥವಾ ಇನ್ಸುಲೇಟರ್ಸ್ ಎಂದು ಕರೆಯುತ್ತೇವೆ. ಅದೇ ತರಹ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೆ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೋ ಅಂತಹ ವಸ್ತುಗಳನ್ನು ನಾವು ವಾಹಕಗಳು ಅಂತ ಕರಿತೀವಿ. ಅದೇ ರೀತಿ ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಹರಿಬಿಡುತ್ತವೆ. ಎಂತಹ ವಸ್ತುಗಳು ಅಥವಾ ಧಾತುಗಳು ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಹರಿಬಿಡುತ್ತವೋ ಅಂತಹ ಧಾತುಗಳಿಗೆ ನಾವು ಅರೆವಾಹಕಗಳು ಎಂದು ಕರೆಯುತ್ತೇವೆ. ಫೈನಲಿ, ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ, ಇದು ಇನ್ಸುಲೇಟರ್ಸ್ ಅವಾಹಕಗಳು. ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೆ ಅಂದರೆ ವಾಹಕಗಳು. ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಹರಿಬಿಡುತ್ತವೆ ಅಂದರೆ ಅರೆವಾಹಕಗಳು. ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಈ ಕೆಳಗಿನ ಯಾವುದರ ಮೂಲಕ ಪ್ರಸಾರವಾಗುತ್ತದೆ? ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಪ್ರಸಾರಕ ಆಂಟೆನಾದ ಮೂಲಕ ಎಲ್ಲ ಕಡೆಗೂ ಪ್ರಸಾರವಾಗುತ್ತವೆ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಪ್ರತಿಕ್ರಿಯೆ ಇರುವುದು ಎಂಬುದನ್ನು ತಿಳಿಸುವ ನಿಯಮ ಯಾವುದು? ಪ್ರತಿಯೊಂದು ಕ್ರಿಯೆಗೂ ಸಮನಾದ ಪ್ರತಿಕ್ರಿಯೆ ಇರುವುದು, ಇದು ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಗಿದೆ. ಹಾಗಾದರೆ ನ್ಯೂಟನ್ ಚಲನೆಯ ಈ ಮೂರು ನಿಯಮಗಳು ಯಾವ್ಯಾವು ಅಂದರೆ, ಮೊದಲನೇ ನಿಯಮ, ನ್ಯೂಟನ್ ಚಲನೆಯ ಮೊದಲನೇ ನಿಯಮ, ವಸ್ತುವೊಂದು ಹೊರಗಿನ ಬಲ ಇಲ್ಲದಿದ್ದರೆ ತನ್ನ ಚಲನ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ. ವಸ್ತುವೊಂದು ಹೊರಗಿನ ಬಲ ಇಲ್ಲದಿದ್ದರೆ ತನ್ನ ಚಲನ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ಇದು ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಮೊದಲನೇ ನಿಯಮ. ವಸ್ತುವಿನ ವೇಗೋತ್ಕರ್ಷ ಅಂದ್ರೇನು? ವೇಗದಲ್ಲಿ ಬದಲಾವಣೆ ಅಂತ. ವಸ್ತುವಿನ ವೇಗೋತ್ಕರ್ಷವು ಹೊರಗಿನ ಬಲಕ್ಕೆ ಅನುಗುಣವಾಗಿ ಮತ್ತು ತನ್ನ ಧ್ರುವ್ಯತೆಗೆ ವಿಗುಣವಾಗಿ ಇರುತ್ತದೆ. ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮ, ನ್ಯೂಟನ್ ಸೆಕೆಂಡ್ ಲಾ. ಏನು? ವಸ್ತುವಿನ ವೇಗೋತ್ಕರ್ಷವು ಹೊರಗಿನ ಬಲಕ್ಕೆ ಅನುಗುಣವಾಗಿ ಮತ್ತು ತನ್ನ ಧ್ರುವ್ಯತೆಗೆ ವಿಗುಣವಾಗಿ ಇರುತ್ತದೆ. ಮೂರನೇ ನಿಯಮ, ನ್ಯೂಟನ್ ಚಲನೆಯ ಮೂರನೇ ನಿಯಮ, ಥರ್ಡ್ ಲಾ, ಏನು ಹೇಳ್ತದೆ ಅಂದರೆ, ಪ್ರತಿಯೊಂದು ಕ್ರಿಯೆಗೂ ಒಂದು ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ನ್ಯೂಟನ್ ಥರ್ಡ್ ಲಾ. ಒಮ್ಮೀಟರ್ ಅನ್ನು ಬಳಸುವುದು ಯಾವುದಕ್ಕಾಗಿ? ಒಮ್ಮೀಟರ್ ಅನ್ನು ವಿದ್ಯುತ್ ನಿರೋಧವನ್ನು ಅಳೆಯಲು ಬಳಸುತ್ತಾರೆ. ಬೆಳಕು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಬೆಳಕು ಒಟ್ಟು 7 ಬಣ್ಣಗಳನ್ನು ಒಳಗೊಂಡಿದೆ. ಆ ಯಾವ 7 ಬಣ್ಣಗಳು ಅಂತ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ವಿಬ್ ಗಯರ್. ಬೆಳಕು ಒಟ್ಟು 7 ಬಣ್ಣಗಳನ್ನು ಹೊಂದಿದೆ. ಅವ್ಯಾವು ಅಂದರೆ ವಿಬ್ ಗಯರ್ ಬಣ್ಣಗಳು ಅಂತ. ವಿ ಅಂದರೆ ವೈಲೆಟ್, ಐ ಅಂದರೆ ಇಂಡಿಗೋ, ಬಿ ಅಂದರೆ ಬ್ಲೂ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂದರೆ ರೆಡ್. ಈ 7 ಬಣ್ಣಗಳನ್ನು ಬೆಳಕು ಅಂದರೆ ಬಿಳಿ ಬೆಳಕು ಒಳಗೊಂಡಿರುತ್ತದೆ. ಈ 7 ಬಣ್ಣಗಳಲ್ಲಿ, ವಿಬ್ ಗಯರ್ ಬಣ್ಣಗಳಲ್ಲಿ ಅತಿ ಹೆಚ್ಚು ತರಂಗ ದೂರ ಅಂದರೆ ಇಂಗ್ಲೀಷಲ್ಲಿ ಅಂತೀವಿ ವೇವ್ ಲೆಂತ್ ಅಂತ ಕರಿತೀವಿ. ಈ 7 ಬಣ್ಣಗಳಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿರುವ ಬಣ್ಣ ಯಾವುದು ಅಂತ ಕೇಳಿದರೆ ರೆಡ್, ಕೆಂಪು ಬಣ್ಣ. ಈ ವಿಬ್ ಗಯರ್ 7 ಬಣ್ಣಗಳಲ್ಲಿ ಅತಿ ಹೆಚ್ಚು ಆವರ್ತನ ಅಂದ್ರೇನು? ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಈ 7 ಬಣ್ಣಗಳಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರುವುದು ಯಾವ ಬಣ್ಣಕ್ಕೆ ಅಂತ ಕೇಳಿದರೆ ನೇರಳೆ ಬಣ್ಣಕ್ಕೆ, ವೈಲೆಟ್ ಕಲರ್. ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ?
ಕ್ರಯೋಜೆನಿಕ್ಸ್ ಎಂದು ಕರೆಯುತ್ತಾರೆ. ಬೆಂಕಿ ಪೊಟ್ಟಣ, ಬೆಂಕಿ ಕಡ್ಡಿ ಅಂತ ಏನು ಕರಿತೀರಿ ನೀವು, ಆ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಕೆಳಗಿನ ಯಾವ ರಂಜಕವನ್ನು ಬಳಸುತ್ತಾರೆ? ಕೆಂಪು ರಂಜಕವನ್ನು ಬಳಸುತ್ತಾರೆ. ಟಾರ್ಟಾರಿಕ್ ಆಮ್ಲ ಈ ಕೆಳಗಿನ ಯಾವುದರಲ್ಲಿದೆ? ಟಾರ್ಟಾರಿಕ್ ಆಮ್ಲ ದ್ರಾಕ್ಷಿ ಹಣ್ಣಿನಲ್ಲಿ ಕಂಡುಬರುತ್ತದೆ. ಗೋಬರ್ ಗ್ಯಾಸ್ನಲ್ಲಿರುವ ಬಹುಪಾಲು ಅಂಶ ಯಾವುದು? ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲ ಇರುವ ಅಂಶ ಯಾವುದು? ಗೋಬರ್ ಗ್ಯಾಸ್ ಪ್ರಮುಖವಾಗಿ ಮೀಥೇನ್ ಅನ್ನು ಒಳಗೊಂಡಿರುತ್ತದೆ. ಈಥೈನ್ನ ಮತ್ತೊಂದು ಹೆಸರೇನು? ಈಥೈನ್, ಅಸಿಟಲೀನ್. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು? ಕಾಕಂಬಿಯಿಂದ ಉಳಿಯುವಿಕೆಯ ಮೂಲಕ ಆಲ್ಕೋಹಾಲ್ ಪಡೆಯುತ್ತಾರೆ. ಬೆಂಜಿನ್ನ ರಾಸಾಯನಿಕ ಅಣುಸೂತ್ರ ಯಾವುದು? ಬೆಂಜೀನ್ C6H6. ಸಸ್ಯ ಜೀವಕೋಶದ ಶಕ್ತಿ ಗೃಹ ಯಾವುದು? ಶಕ್ತಿ ಗೃಹ ಮೈಟೋಕಾಂಡ್ರಿಯಾ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವುದು ಯಾವುದು? ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವುದು ಕ್ಸೈಲಮ್. ಈ ಕೋಲೈ ಬ್ಯಾಕ್ಟೀರಿಯಾ ಇದು ಎಲ್ಲಿ ಕಂಡುಬರುತ್ತದೆ? ಈ ಕೋಲೈ ಬ್ಯಾಕ್ಟೀರಿಯಾ ಮಾನವನ ಕರುಳಿನಲ್ಲಿ ಕಂಡುಬರುತ್ತದೆ. ಚಿಕನ್ ಪಾಕ್ಸ್ ಯಾವುದರಿಂದ ಹರಡುತ್ತದೆ? ಚಿಕನ್ ಪಾಕ್ಸ್ ವೈರಸ್ನಿಂದ ಹರಡುವ ಕಾಯಿಲೆ. ನಂಜುನಾಶಕ ಇದರ ಸಂಶೋಧಕರು ಯಾರು? ಜೋಸೆಫ್ ಲಿಸ್ಟರ್. ಜೋಸೆಫ್ ಲಿಸ್ಟರ್. ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು? ಅಪೆಂಡಿಕ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸಹಕಾರ ನೀಡುವ ಅತಿದೊಡ್ಡ ಏಜೆನ್ಸಿಯಾಗಿರುವ ಇಂಟರ್ಪೋಲ್ನ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು? ಇಂಟರ್ಪೋಲ್ನ ಮುಖ್ಯ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಲಿಯಾನ್ನಲ್ಲಿ ಕಂಡುಬರುತ್ತದೆ. ಹಾಗಾದರೆ ಇಂಟರ್ಪೋಲ್ ಬಗ್ಗೆ ಸ್ವಲ್ಪ ನೋಡೋಣ. ಇಂಟರ್ಪೋಲ್ INTERPOL ಇಂಟರ್ಪೋಲ್ ಎಕ್ಸ್ಪ್ಯಾಂಡ್. ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಇಂಟರ್ಪೋಲ್ ಅಂದ್ರೇನು? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಈ ಇಂಟರ್ಪೋಲ್ ಯಾವಾಗ ಸ್ಥಾಪನೆಯಾಯಿತು ಅಂದರೆ 1923ರಲ್ಲಿ ಸ್ಥಾಪನೆಯಾಯಿತು. ಇದರ ಪ್ರಧಾನ ಕಚೇರಿ ಕಂಡುಬರುವುದು ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿ ಕಂಡುಬರುತ್ತದೆ. ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿ ಕಂಡುಬರುತ್ತದೆ. ಹಾಗಾದರೆ ಈ ಇಂಟರ್ಪೋಲ್ನ ಗುರಿ ಏನು? ಈ ಇಂಟರ್ಪೋಲ್ನ ಗುರಿ ಸುರಕ್ಷಿತ ಜಗತ್ತಿಗಾಗಿ ಪೊಲೀಸರನ್ನು ಸಂಪರ್ಕಿಸುವುದು. ಸುರಕ್ಷಿತ ಜಗತ್ತಿಗಾಗಿ ಪೊಲೀಸರನ್ನು ಸಂಪರ್ಕಿಸುವುದು ಇಂಟರ್ಪೋಲ್ನ ಗುರಿ. ಇನ್ನೊಮ್ಮೆ, ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಇದನ್ನು 1923ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿದೆ. ಇದರ ಗುರಿ ಸುರಕ್ಷಿತ ಜಗತ್ತಿಗಾಗಿ ಪೊಲೀಸರನ್ನು ಸಂಪರ್ಕಿಸುವುದು. ಈ ಕೆಳಗಿನವರಲ್ಲಿ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದವರು ಯಾರು?
ಭದ್ರಬಾಹು. ಈ ಕೆಳಗಿನ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುವುದು? ಭಾರತದ ಮಾರ್ಟಿನ್ ಲೂಥರ್ ಸ್ವಾಮಿ ದಯಾನಂದ ಸರಸ್ವತಿ. ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಈ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು. ಬಿ. ಈ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳ ಮಿಶ್ರಣವಾಗಿದೆ. ಸಿ. ಈ ದೇವಾಲಯ ಮಹಾರಾಷ್ಟ್ರದ ಅಜಂತಾದಲ್ಲಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿ. ಎ ಮತ್ತು ಬಿ ಮಾತ್ರ ಸರಿ. ಏನೋ ಎ ಬಿ ಏನಿದ್ದಾವೆ, ಈ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು, ಇದು ಸರಿಯಾಗಿದೆ. ಬಿ ಏನಿದೆ, ಕೈಲಾಸನಾಥ ದೇವಾಲಯವು ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳ ಮಿಶ್ರಣವಾಗಿದೆ, ಇದು ಕೂಡ ಸರಿಯಾಗಿದೆ. ಆದರೆ ಆಪ್ಷನ್ ಸಿ ಏನು ಹೇಳಿದ್ದಾನೆ, ಈ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಅಜಂತಾದಲ್ಲಿದೆ ಅಂತ ಹೇಳಿದ್ದಾನೆ, ಹಂಗಾಗಿ ಇದು ತಪ್ಪು. ಹಾಗಾದರೆ ಸರಿಯಾದ ಉತ್ತರ ಏನಂದರೆ ಈ ಕೈಲಾಸನಾಥ ದೇವಾಲಯವು ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳಲ್ಲಿ ಅಗ್ನಿಶಿಲೆಗಳು ಯಾವುವು? ಗ್ರಾನೈಟ್, ಬೆಸಾಲ್ಟ್, ಮರಳುಶಿಲೆ. ಅಗ್ನಿಶಿಲೆಗಳು ಗ್ರಾನೈಟ್ ಮತ್ತು ಬೆಸಾಲ್ಟ್ ಇವೆರಡೂ ಕೂಡ ಅಗ್ನಿಶಿಲೆಗಳು. ಎ ಮತ್ತು ಬಿ ಮಾತ್ರ. ವಾಯುಮಂಡಲದ ಅತ್ಯಂತ ಮೇಲಿನ ಅಥವಾ ಎತ್ತರದ ಪದರ ಯಾವುದು? ಅತ್ಯಂತ ಎತ್ತರದ ಪದರ ಎಕ್ಸೋಸ್ಪಿಯರ್. ವಾಯುಮಂಡಲದ ಅತ್ಯಂತ ಎತ್ತರದ ಪದರ ಎಕ್ಸೋಸ್ಪಿಯರ್. ಹಾಗಾದರೆ ವಾಯುಮಂಡಲದ ಪದರಗಳು ಯಾವ್ಯಾವು ಅಂತ ನೋಡಿದರೆ ನಾವು ಕೆಳಗಿಂದ ಮೇಲಕ್ಕೆ ನೋಡ್ಕೊಂತ ಹೋದರೆ ಮೊದಲಿಗೆ ಬರೋದು ಟ್ರೋಪೋಸ್ಪಿಯರ್, ನಂತರ ಸ್ಟ್ರಾಟೋಸ್ಪಿಯರ್, ಆನಂತರ ಮೀಸೋಸ್ಪಿಯರ್, ನಂತರ ಥರ್ಮೋಸ್ಪಿಯರ್, ಕೊನೆಗೆ ಎಕ್ಸೋಸ್ಪಿಯರ್. ಅತಿ ಮೇಲೆ ಫುಲ್ ಮೇಲಿರೋದು ಎಕ್ಸೋಸ್ಪಿಯರ್, ಹತ್ತಿರ ಇರೋದು ಟ್ರೋಪೋಸ್ಪಿಯರ್. ಇದನ್ನು ಬಯಟ್ ಮಾಡ್ಕೋಬೇಕಾಗುತ್ತೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಇವನ್ನ ಇಂಗ್ಲೀಷಲ್ಲಿ ಬಯಟ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ರಿ, ಕನ್ನಡದಲ್ಲಿ ಕೆಲವೊಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲ್ಲ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಾನಿಕಾರಕ ಭೂಕಂಪನ ಅಲೆಗಳು ಯಾವುವು? ಮೇಲ್ಮೈ ಅಲೆಗಳು ಅತ್ಯಂತ ಹಾನಿಕಾರಕ ಭೂಕಂಪನ ಅಲೆಗಳು. ಈ ಕೆಳಗಿನ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಎಂತಲೂ ಕರೆಯಲಾಗುವುದು? ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು. ಈ 4ರಲ್ಲಿ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.